ಆಮೇಲೆ ಹಾಗೆ ಬರ್ತಾ ಬರ್ತಾ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿ ಸುಮಾರು ಜನ ಮಕ್ಕಳು ನಮ್ಮ ಹತ್ರ ಕಲ್ತಿದ್ದಾರೆ. ಆಮೇಲೆ ಕ್ಲಾಸಲ್ಲಿ ಮಕ್ಕಳು ತುಂಬ ಸ್ಟೂಡೆಂಟ್ ತುಂಬ ಸಪೋರ್ಟ್ ಮಾಡೋದು. ಅದರಲ್ಲಿ ಫೈರೋಜ್ ಅಂತ ಹುಡುಗ ಒಬ್ಬ, ಆಮೇಲೆ ಧನಂಜಯ್ ಅಂದ್ಬಿಟ್ಟು, ಸುರೇಶು, ಹನುಮಂತು, ಆಮೇಲೆ ಈ ಥರ ತುಂಬ ಇನ್ನೂ ಒಳ್ಳೆ ದಿನೇಶ್ ಅಂತ ಹುಡುಗ, ಸುಮಾರು ತುಂಬ ಹೆಸರುಗಳು ಹೇಳೋಕ್ಕಾಗ್ತಾರೆ, ತುಂಬ ಹೆಸರುಗಳಿದೆ. ಈ ಥರ ಅವರಲ್ಲಿ ತುಂಬ ಸಪೋರ್ಟ್ ಮಾಡೋರು ಹುಡುಗರು ನನಗೆ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಸ್ಟಾರ್ಟ್ ಆಯಿತು. ಸೌಮ್ಯ, ಶ್ವೇತಾ ಇವರಂತ ಒಂದು ಸ್ನೇಕ್ ಡ್ಯಾನ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಆ ಸ್ನೇಕ್ ಡ್ಯಾನ್ಸು ತುಂಬ ಫೇಮಸ್ ಆಯಿತು ಕರ್ನಾಟಕದಲ್ಲಿ. ಆವಾಗ ಗಲಾಟೆ ಹಳೇಂದ್ರದ್ದು ಆಡಿಯೋ ಫಂಕ್ಷನ್ ಮಾಡಿದ್ರು. ಆ ಟೈಮಲ್ಲಿ ಸುಮಾರು ಒಂದು 48 ಟೀಮ್ ಬಂದಿತ್ತು ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆಯಿಂದ. ಫಸ್ಟ್ ಗಣೇಶ್ ಅವರು ಇವರು ತುಂಬ ಜನ ಡ್ಯಾನ್ಸರ್ಸ್. ಅದರಲ್ಲಿ ಕ್ರಿಯೇಟ್ ಮಾಡಿ ಡಿಫ್ರೆಂಟಾಗಿ ಶೋ ಕೊಟ್ಟೆ. ಇದು ಕಾಂಪಿಟೇಷನ್ಗೆ ಇನ್ವೈಟ್ ಮಾಡಿದ ತಕ್ಷಣ ಒಂದು ಕಾಂಪಿಟೇಷನ್ ಮಾಡಿದ್ಮೇಲೆ ಅಲ್ಲಿ ಒಂದು 50,000 ಪ್ರೈಸ್ ಇಟ್ಟಿದ್ರು. ಅದರಲ್ಲಿ ಅಷ್ಟು ಡ್ಯಾನ್ಸಲ್ಲಿ ನಂಬರ್ 1 ಪ್ಲೇಸಲ್ಲಿ ಬಂತು. ಚಾಮರಾಜ್ ಇಸ್ ದ ಕೊರಿಯೋಗ್ರಫರ್. ಐ ಮಸ್ಟ್ ಟೆಲ್ ಹಿಮ್ ಬ್ಯೂಟಿಫುಲಿ ಡಾನ್ಸ್. ಸ್ನೇಕ್ ಡ್ಯಾನ್ಸು ತುಂಬ ಹೈಲೈಟ್ ಆಗೋಯ್ತು. ಅದಾದಮೇಲೆ ಒಂದು ಅದ್ರದ್ದು ಗಲಾಟೆ ಅಂದರೆ ಸಿನಿಮಾದು ಒಂದು ಸಾಂಗ್ ಮಾಡಿದ್ವಿ, ಲೈಲಾ ಲೈಲಾ ಸಾಂಗ್ ಅಂತೇಳ್ಬಿಟ್ಟು. ಅದು ಅದ್ಭುತವಾಗಿ ಮಾಡಿದ್ವಿ ಬಂದ್ಬಿಡ್ತು. ಅದು ನೋಡಿ ಆಮೇಲೆ ಕುಮಾರಸ್ವಾಮಿ ಮತ್ತು ದೇವೇಗೌಡ ಸರ್ ಎಲ್ಲ ಸೇರಿಕೊಂಡು ನಮಗೆ ಅಲ್ಲೇ ಒಂದು ಸುಮಾರು 50,000 ಹೆಚ್ಚು ಕಡಿಮೆ ಟಿಪ್ಸ್ ಕೊಟ್ಟರು. ತುಂಬ ಅವಾಗಲೇ ನನಗೆ ಚಾಮರಾಜ್ ಅಂತ ಇಡೀ ಕರ್ನಾಟಕ ಗೊತ್ತಾಗಿತ್ತು. ಅಲ್ಲಿಂದ ಸಿನಿಮಾ ಆರ್ಟಿಸ್ಟ್ಗಳು ಒಬ್ಬೊಬ್ಬರೇ ಬಂದು ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನನಗೆ ಫಸ್ಟ್ ವಿದ್ಯಾರ್ಥಿ ಮಾಡೋ ಟೈಮಲ್ಲಿ ತರುಣ್ ನನಗೆ ಸಪೋರ್ಟ್ ಮಾಡಿದ್ರು. ತರುಣಿಂದ ನಾಗಚಂದ್ರದಿಂದ ತರುಣ್ ಸಿಕ್ಕಿದ್ರು, ತರುಣಿಂದ ಪ್ರೇಮ್ ಸರ್ ಸಿಕ್ಕಿದ್ರು. ತರುಣ್ ಹೇಳ್ದೆ ಥರ ಒಳ್ಳೆ ಮಾಸ್ಟರ್ ಇದ್ದಾರೆ, ಬಂದು ಕಲಿಬಾ ಅಂತೇಳಿ ಪ್ರೇಮ್ ಸರ್ ಸಪೋರ್ಟ್ ಮಾಡೋದು. ಎಲ್ಲರೂ ಸಮಾಜ ಸೇವೆ ಮಾಡ್ತೀನಿ ಅಂತೇಳಿ ಎಲ್ಲರ ಹತ್ರ ದುಡ್ಡಿಗೆ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಬಟ್ ಅವ್ರು ಯಾವುದೇ ದುಡ್ಡಿಗೆ ಎಕ್ಸ್ಪೆಕ್ಟೇಷನ್ ಮಾಡದೆ ಒಂದು 300 ಜನ ಮಕ್ಕಳನ್ನ ಯೋಗ ಇರ್ಬೋದು, ಕರಾಟೆ ಇರ್ಬೋದು, ಜಿಮ್ನಾಸ್ಟಿಕ್ ಇರ್ಬೋದು, ಮತ್ತು ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಆ್ಯಕ್ಟಿಂಗ್ ಇರ್ಬೋದು, ಎಲ್ಲರೂ ಸಹ ಹೇಳ್ಕೊಡ್ತಾ ಇದ್ದಾರೆ. ಅದರಲ್ಲಿ ಸ್ಲಮ್ಮಿಂದ ಬರುವಂಥ ಸುಮಾರು ಜನ ಮಕ್ಕಳು ಇದ್ದಾರೆ, ಮತ್ತು ಶ್ರೀಮಂತರ ಮಕ್ಕಳು ಇದ್ದಾರೆ. ಎಲ್ಲ ಮಕ್ಕಳು ಯಾವುದೂ ಭೇದ ಭಾವ ಮಾಡದೆ ಎಲ್ರಿಗೂ ಒಂದೇ ರೀತಿಯಾಗಿ ತರಬೇತಿ ಕೊಡ್ತಾ ಇದ್ದಾರೆ. ಅವ್ರ ಶಾಲೆಯಲ್ಲಿ ನಾನು ಒಬ್ಬ ವಿದ್ಯಾರ್ಥಿ ಮತ್ತು ನನ್ನ ಮಕ್ಕಳು ಸಹ ವಿದ್ಯಾರ್ಥಿಗಳು ಅಂತ ಹೇಳ್ಕೊಳ್ಳೋಕ್ಕೆ ಭಾಳಷ್ಟು ಹೆಮ್ಮೆ ಆಗುತ್ತೆ. ಹಾಗೆಯೇ ಈ ಸಂದರ್ಭದಲ್ಲಿ ಲಿಮ್ಕಾ ಬುಕ್ ಆಫ್ ಗಿನ್ನಿಸ್ ರೆಕಾರ್ಡ್ನು ಸಹ ಒಂದಷ್ಟು ಜನ ಹುಡುಗರು ಮಾಡಿಸ್ತಾ ಇದ್ದಾರೆ. ಸೊ ಆ ಎಲ್ಲ ಹುಡುಗರಿಗೂ ನನ್ನ ಶಾಲೆಯ ಹುಡುಗರವರನ್ನು ಸೊ ಹಾಗಾಗಿ ನಮ್ಮ ಕನ್ನಡ ಚಿತ್ರರಂಗದ ಪರವಾಗಿ, ಕರ್ನಾಟಕದ ಜನತೆ ಪರವಾಗಿ ಅವ್ರಿಗೂ ಸಹ ಅಭಿನಂದನೆಗಳು ಹಾಗೂ ಬೆಸ್ಟ್ ಆಫ್ ಲಕ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಟೋಟಲ್ ಆಗಿ ಚಾಮರಾಜ್ ಮಾಸ್ಟರ್ ಇನ್ಸ್ಟಿಟ್ಯೂಟ್ಗೆ ಮತ್ತು ಅಲ್ಲಿ ತರಬೇತಿ ಪಡಿತಾರಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆಯದಾಗಲಿ. ನಿಮ್ಮ ಜೊತೆ ನಾವು ಸದಾ ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಈಗೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಪ್ರೇಮ್ ಸರ್. ನನಗೆ ಇವತ್ತು ಇಲ್ಲಿ ಬಂದಿದ್ದಂಥ ಕಾರಣ ಅವರೇ. ಆಮೇಲೆ ಅವರು ಈ ಥರ ಎಲ್ಲ ಕಲ್ತ್ರೆ ಆಮೇಲೆ ಕರೆಕ್ಟ್ ಬ್ಲ್ಯಾಕ್ ಬೆಲ್ಟ್ ಮಾಡ್ಕೊಂಡ್ರು ಪ್ರೇಮ್ ಸರ್. ಅಂದರೆ ನಾನು ಸುಮಾರು 8 ವರ್ಷದಿಂದ ಟೈಮ್ ಮಾಡಿದೆ, ಏನಾದರೂ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೆ. ಆ ಟೈಮ್ ಕರೆಕ್ಟಾಗಿ ಹುಡುಗ ಸಿಗ್ದೆ. ಚಿಕ್ಕ ವಯಸ್ಸಲ್ಲಿ ನನ್ನ ಹತ್ರ ಬಂದಾಗ ಒಂದು LKG ಮಗುವನು. ಅಲ್ಲಿಂದ ಒಂದು 8 ವರ್ಷ ಕಷ್ಟಪಟ್ಟೆ ಅವನಿಗೆ. 8 ವರ್ಷ ಕಷ್ಟಪಟ್ಟ ಮೇಲೆ ಅವಾಗ ಒಂದು ಅಂದ್ಕೊಂಡೆ, ಒಂದು ಏನಾದರೂ ಮಾಡಿ ಒಂದು ಡಿಫ್ರೆಂಟಾಗಿ ಏನೋ ಒಂದು ಕಾನ್ಸೆಪ್ಟ್ ರೆಡಿ ಮಾಡಬೇಕು, ಇಲ್ಲ ನಾವು ಇಲ್ಲೇ ಇದ್ಬಿಡ್ತೀವಿ, ಎಲೆ ಮರ ಕಾಯಿ ಥರ ಆಗ್ಬಿಡ್ತೀವಿ ಅಂದ್ಬಿಟ್ಟು ಏನು ಮಾಡಿದೆ. ಆವಾಗ ಆ ಹುಡುಗನ ಮೈಂಡಲ್ಲಿ ಇಟ್ಕೊಂಡು ರೆಡಿ ಮಾಡಿದೆ. 8 ವರ್ಷ ಕಷ್ಟಪಟ್ಟೆ. 8 ವರ್ಷದಲ್ಲೇ ಅವ್ನು ಒಳ್ಳೊಳ್ಳೆ ಡ್ಯಾನ್ಸರ್ ರೆಡಿ ಮಾಡಿದೆ, ಒಳ್ಳೆ ಜಿಮ್ನಾಸ್ಟಿಕ್ ಪ್ಲೇಯರ್ ಮಾಡಿದೆ. ಆಮೇಲೆ ಕಾರ್ಟೂನಲ್ಲಿ ಒಂದು ಕಾನ್ಸೆಪ್ಟ್ ರೆಡಿ ಮಾಡಿದೆ. 8 ಕಿಲೋಮೀಟರ್ ನಾನ್ ಸ್ಟಾಪ್ ಕಾರ್ಟೂನ್ ಮಾಡಬೇಕು ಅಂತ ಹೇಳ್ತಾನೆ ಹುಡುಗನಿಗೆ. ಹುಡುಗ ಮಾಡ್ತೀನಿ ಮಾಸ್ಟರ್ ಅಂತ ಹೇಳ್ಬಿಟ್ಟು ಹೇಳ್ದ. ಅವಾಗ ಟ್ರೈನಿಂಗ್ ಯಾವ ಥರ ಮಾಡೋದು ಅಂದರೆ, ಬೆಳಿಗ್ಗೆ 5 ಗಂಟೆಗೆ ಬಿಡಿಸ್ತಾರೆ, 5 ಗಂಟೆಯಿಂದ 7:15 ಅಷ್ಟರಲ್ಲಿ ವಿಧಾನಸೌಧ ಗೇಟ್ ಅದು ಬರೋನು, ವಿಧಾನಸೌಧವ್ರು ಬರ್ಕೊಂಡು ಕಾರ್ಟೂನ್ ಮಾಡ್ಕೊಂಬರೋನು. ಅದನ್ನು ಸ್ಟೆಪ್ ಬೈ ಸ್ಟೆಪ್ ಟ್ರೈನಿಂಗ್ ಕೊಟ್ಕೊಂಡ್ಬಂದಿದೆ. ಆಮೇಲೆ ಅದೆಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಮತ್ತೆ ಒಂದ್ಸಲ ನಾಗರಬಾವಿಂದ ಅಣ್ಣವರು ಸಮಾಧಿವರೆಗೂ ಪ್ರಾಕ್ಟೀಸ್ ಕೊಟ್ಟೆ. ಸಕ್ಸಸ್ ಆಗೋಯ್ತು, ಇಷ್ಟ ಆಯಿತು. ಆಮೇಲೆ ಎಲ್ಲರಿಗೂ ನಮ್ಗನ್ನಿಸ್ತು ನಿಜವಾಗ್ಲೂ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಾನ್ಸೆಪ್ಟ್ ಮಾಡಿ ಲಿಮ್ಕಾ ರೆಕಾರ್ಡ್ ಮಾಡ್ದೆ. ಇವಾಗ ಏನಾಗ್ತದೆ ಅಂದರೆ ಒಳ್ಳೊಳ್ಳೆ ಮಕ್ಕಳು ಇದ್ದಾರೆ. ಅದೇ ಥರ ಸುಮಾರು ಜನ ಮಕ್ಕಳನ್ನ ತಯಾರು ಮಾಡ್ತೀನಿ, ಬಿಡಲ್ಲ. ಒಂದು ಒಳ್ಳೊಳ್ಳೆ ಮಕ್ಕಳಿದ್ದಾರೆ, ತುಂಬ ಪುಟ್ಟ ಮಕ್ಕಳು ತುಂಬ ಚೆನ್ನಾಗಿ ಜಿಮ್ನಾಸ್ಟಿಕ್ ಮಾಡ್ತಾರೆ. ಒಳ್ಳೊಳ್ಳೆ ಹುಡುಗರು ಕಾರ್ ಮೇಲೆ ಡೈ ರೋಲ್ ಮಾಡ್ತಾರೆ.
ಆಮೇಲೆ 8 ಬೈಕ್ ಮೇಲೆ ಸಮೋ ಶಾಟ್ ಮಾಡ್ತಾಯಿದ್ದಾರೆ. ಆಮೇಲೆ ಕಾಂಪೌಂಡ್ ಮೇಲೆ ಐಟಮ್ ಮಾಡ್ತಾರೆ, ಕಾರ್ಟೂಲ್ ಮಾಡ್ತಾರೆ. ಆಮೇಲೆ ಈ ಥರ ಆಮೇಲೆ ಒಂದು 18 ಜನ ಮೇಲೆ ಏರ್ ಕಟಿಂಗ್ ಮಾಡ್ತಾರೆ. ಈ ಥರ ವೆರೈಟಿ ಐಟಮ್ಸ್ ಇದೆ. ಈಗ ರೆಡಿ ಇದೆ, ಒಟ್ಟಿನಲ್ಲಿ ಗಿನ್ನಿಸ್ ರೆಕಾರ್ಡ್ ಮಾಡೋಕ್ಕೆ ರೆಡಿ ಇದೆ ಆಲ್ರೆಡಿ. ಸುಮಾರು ಒಂದು 10 ಥರ ಐಟಮ್ಸ್ ಇದೆ. ಒಂದಾದಮೇಲೆ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಬಂದುಬಿಟ್ಟು 8 ಬೈಕ್ ಮೇಲೆ ಫ್ರೆಂಡ್ ಸಮೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಲಿಮ್ಕಾ ರೆಕಾರ್ಡ್ ಮಾಡ್ತಾಯಿದ್ದೀನಿ ಈಗ ಅನಿಲ್ ಅಂದ್ಬಿಟ್ಟು. ಅದೇ ಹುಡುಗನ ಕೈಲಿ ಮಾಡಿಸ್ತಾಯಿದ್ದೀನಿ. ತುಂಬ ಡಿಫ್ರೆಂಟಾಗಿ ಮಾಡ್ತಾಯಿದ್ದಾನೆ. ಅದು 8 ಬೈಕ್ ಮೇಲೆ ಸಮೋ ಸ್ಟಾರ್ಟ್ ಅಂದರೆ ರನ್ನಿಂಗಲ್ಲಿ ಬಂದುಬಿಟ್ಟು ಮಾಡ್ತಾನೆ. ತುಂಬ ಚೆನ್ನಾಗಿದೆ ಐಟಮ್ಸು. ಅದಾದಮೇಲೆ ನಮ್ಮ ಚಾಮರಾಜ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಈಗ ಫಿಲ್ಮ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ದೀನಿ. ಒಂದು ಒಳ್ಳೆ ಕಲೆನ ಏನು ಸಾಹಸ ಕಲೆಗಳಿದೆ ಅದನ್ನೇ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಅದ್ಭುತವಾದ ಒಂದು ಜಿಮ್ನಾಸ್ಟಿಕ್ಕು, ಫೈಟ್ಸು, ಸ್ಟಿಕ್ ಫೈಟು ಈ ಥರ ಎಲ್ಲ ಥರ ರೆಡಿ ಇಟ್ಕೊಂಡು ಮತ್ತು ಆ ಮಕ್ಕಳದ್ದು ಡೆಮೋ ಮಾಡ್ತಾಯಿದ್ದೀವಿ. ತುಂಬ ಅದ್ಭುತವಾಗಿದೆ ಅದು. ಎಲ್ಲರೂ ನನಗೆ ಇಡೀ ಕರ್ನಾಟಕ ಜನ ನಂಗೆ ಸಪೋರ್ಟ್ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡಿ ಎಲ್ಲ ಬಂದು ನೋಡಿ ನಮ್ಗೆ ಆಶೀರ್ವಾದ ಮಾಡಬೇಕಂತ ಕೇಳ್ಕೊತೀನಿ. Hey, is this where the party's at? Oh man, look at this big line here. And there's 1,000 people out here. Yo, I'm going to the front. Excuse me. Excuse me. Excuse me. Hey, come on, buddy. Come on. Stepping all over my shoes. ಮಾಡಿದ್ರೆ ಟೈಟ್ ಮಾಡಬೇಕು. ಅರ್ಧೈತಾ? ನಿಂತ್ಕೊಬೇಕು ಸ್ಟಿಪ್ಪಾಗೆ. ಹಾಗೆ ಸ್ಟಿಪ್ ಇರಬೇಕು. ಅರ್ಧೈತಾ? ನಿಂತ್ಕೋ. ಹ್ಯಾಂಡ್ ಬ್ಯಾಕ್ ಮಾಡೋ. ಹ್ಯಾಂಡ್ ಬ್ಯಾಕ್. ಸ್ಟಿಫ್ ನಿಂತ್ಕೋ. ಬ್ರೀತ್ ಮಾಡೋ. ನಿಂತ್ಕೊಳ್ಳಿ. ಏನು ಮಾಡೋದು ಆಗಿರೋ ಸ್ಟಿಪ್ ಮಾಡೋದು. ಟೈಟ್ ಮಾಡೋದು. ಟೈಟ್